ನಮಸ್ತೆ, ನನ್ನ ಹೆಸರು ಸುಭಾಷ್ ಅಂತ ಹೇಳಿ. ನಾವು ಕರ್ನಾಟಕ ಸ್ಟೇಟ್ ಸೆಲೆಮ್ ಅಸೋಸಿಯೇಷನ್ ಇಂದ ಅಫಿಲಿಯೇಷನ್ ತಗೊಂಡು ಅವಳಿ ಜಿಲ್ಲೆಗಳು ವಿಜಯನಗರ ಮತ್ತೆ ಬಳ್ಳಾರಿ ಜಿಲ್ಲೆಗಳಲ್ಲಿ ನಾವಿವತ್ತು ಸೆಲೆಂಬನ್ ಬೇಸಿಕ್ ಅನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಇದು ಸೆಲೆಂಬಮ್ ಅಂತಕ್ಕಂಥದ್ದು ನಮ್ಮ ಭಾರತದ ಪುರಾತನ ಕಲೆಗಳಲ್ಲಿ ಒಂದಾಗಿದೆ. ಈ ಹಿಂದೆ ಇದನ್ನ ಮೂಲತಃವಾಗಿ ತಮಿಳುನಾಡವರು ಅಭ್ಯಾಸ ಮಾಡ್ತಕ್ಕಂಥ ಕಲೆ ಇದು. ನಮಗೆ ಚಾಲುಕ್ಯ ಪಾಂಡವಸ್ ಏನಿದ್ರು ಆ ಕಾಲದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಬಿಫೋರ್ 490 ಸುಮಾರು BC ಅಂತ ಹೇಳ್ತಾ ಇದ್ರೆ ಹಿಂದೆ ಕೂಡ. ಇದು ಸೆಲೆಮ್ ಅಂತಕ್ಕಂಥ ಒಂದು ಬೆಟ್ಟಗಳಲ್ಲಿ ಬಂಬ್ ಅಂತ ಬಿದಿರು ಜಾತಿಯ ಒಂದು ತಳೆ, ಅದ್ರಗಳಿಂದ ಮಾಡ್ತಕ್ಕಂಥದ್ದನ್ನ ಸೆಲೆಂಬಮ್ ಅಂತ ಕರೀತಾರೆ. ಇದು ಮೂಲವಾಗಿ ಇದನ್ನ ಬೆಳಕಿಗೆ ತಂದಿದ್ದು ಅಗಸ್ತ್ಯ ಮುನಿ. ನಾವು ನಮ್ಮ ಪುರಾಣಗಳಲ್ಲಿ ಓದ್ತೀವಿ ಅಗಸ್ತ್ಯ ಮುನಿ ಅಂತೇಳಿ. ಅವರು ವೆಲೈ ಪರ್ವತಗಳಿಗೆ ಒಂದು ಯೋಗ ಅಭ್ಯಾಸ ಮಾಡೋಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ರು ಅಜ್ಜ ವಯಸ್ಸಾದ ಮೂಲಕ ಅವ್ರ ಜೊತೆ ಒಂದು ಚರ್ಚೆ ಮಾಡ್ತಾರೆ ಯೋಗದ ಬಗ್ಗೆ ಮತ್ತೆ ಆಧ್ಯಾತ್ಮದ ಬಗ್ಗೆ. ಆ ಒಂದು ಅಜ್ಜ ಏನಿದ್ರೆ ಮುದುಕ ಅಂತ ಕರಿತೀವಿ, ಅವರು ಈ ಒಂದು ಕಲೆಯನ್ನ ಅಗಸ್ತ್ಯ ಮುನಿಗೆ ಹೇಳ್ಕೊಡ್ತಾರೆ. ಫೈನಲ್ ಆಗಿ ಆ ಅಜ್ಜ ಯಾರು ಅಂತ ಹೇಳಿದ್ರೆ ಅವ್ರಿಗೆ ನಾವು ಮುರುಗನ್ ಅಂತ ಕರಿತೀವಿ. ತಮಿಳ್ನವರು ಹೆಚ್ಚು ಪೂಜಿಸ್ತಕ್ಕಂಥ ದೇವರು, ನಾವು ಷಣ್ಮುಖ ಅಂತ ನಮ್ಮ ಭಾಗದಲ್ಲಿ ಕರಿತೀವಿ. ಆತನ ಕೈಯಲ್ಲಿ ಒಂದು ಈಟಿ ಇರೋದನ್ನ ನಾವು ಗಮನಿಸಬಹುದು. ಆ ಮುರುಗನ್ ದೇವರು ಅಗಸ್ತ್ಯ ಮುನಿಗೆ ಹೇಳ್ಕೊಟ್ಟಿರ್ತಕ್ಕಂಥ ಕಲೆ ಇದು ಸೆಲೆಂಬಮ್ ಆಗಿದೆ. ಇದನ್ನ ತಮಿಳುನಾಡು ಪ್ರಾರಂಭವಾಗಿ ಇವತ್ತು ಪ್ರಪಂಚದಾದ್ಯಂತ ಈ ಒಂದು ಕಲೆ ಎಲ್ಲ ಕಡೆ ಪ್ರಸರಿಸ್ತಾ ಇದೆ. ಮತ್ತೆ ಮಲೇಷಿಯಾ, ಥೈಲ್ಯಾಂಡ್ ಮತ್ತೆ ಶ್ರೀಲಂಕಾದಲ್ಲಿ ಕೆಲವು ತಮಿಳಿನ್ಸ್ ಇದನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಗೆ ಈ ಒಂದು ಕಲೆಯನ್ನ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಹಸನಾಗಿರ್ತಕ್ಕಂಥ ಮಾಂತೇಶ್ ಬೆಳಗಿ ಅಂತ ಹೇಳಿ. ಅವ್ರ ಹತ್ರ ನಾವು ತರಬೇತಿಯನ್ನ ತಗೊಂಡು ಮತ್ತೆ ಅಫಿಲಿಯೇಷನ್ ತಗೊಂಡು ಇವತ್ತು ನಾವು ತುಂಬಾ ಅಭ್ಯಾಸ ಮಾಡ್ತಾ ಇದೀವಿ. ಈ ಒಂದು ಸೆಲೆಂಬಮ್ ಆರ್ಟ್ ಇವತ್ತು ಸ್ಕೂಲ್ ಗೇಮ್ಸ್ ಇದೆ, ICSE ಇದೆ, CBSE ಇದೆ, ಫಿಟ್ ಇಂಡಿಯಾಕ್ಕಿದೆ. ನಮ್ಗೆ ಮಕ್ಕಳು ಇಲ್ಲಿಂದ ನಾವು ಈವೆಂಟಿಗೆ ಕರ್ಕೊಂಡು ಹೋದ್ರೆ ಮಕ್ಕಳಿಗೆ ಒಂದು ಬೆನಿಫಿಟ್ಸ್ ಇರುತ್ತೆ. ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ, ಅವ್ರಿಗೆ TAD ಎಲ್ಲ ಸಿಗುತ್ತೆ. ಇದರಲ್ಲಿ ಪ್ಲೇಸ್ ಮಾಡ್ತಕ್ಕಂಥ ಸರ್ಟಿಫಿಕೇಟ್ಸ್ ಅವ್ರ ಹೈಯರ್ ಎಜುಕೇಶನ್ಗೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಒಂದು ಸೆಲೆಂಬಮ್ ಕಲೆ ಮುಂದಿನ ದಿನಗಳಲ್ಲಿ ಮಹಿಳಾ ಆತ್ಮರಕ್ಷಣೆಗೂ ಸಹಿತ ನಾವು ಕ್ಯಾಂಪ್ಗಳನ್ನ ಆಯೋಜನೆ ಮಾಡ್ತೀವಿ, ಮಹಿಳಾ ಸಬಲೀಕರಣಕ್ಕೋಸ್ಕರ. ಉತ್ತಮವಾಗಿರ್ತಕ್ಕಂಥ ಕಲೆ. ನಾನು ಹಾರ್ಟ್ಫುಲ್ ಥ್ಯಾಂಕ್ಸ್ ಮಾಂತೇಶ್ ಸರ್ ಅವ್ರಿಗೆ, ಮಾಂತೇಶ್ ಹಸನ್ ಅವ್ರಿಗೆ ನಾನು ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಇದರಲ್ಲಿ ಒಂದು 18 ವೆಪನ್ ಬರುತ್ತೆ. ನಮ್ಗೆ ಈಗ ಇದು ಕೊಂಬು ಅಂತ ಕರಿತೀವಿ, ಲಾಂಗ್ ವೆಪನ್. ಇದು ಸ್ಟಿಕ್ದು, ಇದೊಂದೇ ನಮ್ಮ ಅಭ್ಯಾಸ ಮಾಡ್ತಾ ಇರೋದು. ಇದರಲ್ಲಿ 18 ಜಿಂಕೆ ಕೋಡುಗಳಿಂದ, ತಲವಾರಿಂದ, ಮತ್ತೆ ಸುರುಳ್ ಅಂತ ಬರುತ್ತೆ. ಆಮೇಲೆ ಶಾರ್ಟ್ ಬೊಂಬು 2 ಚಿಕ್ಕ ಚಿಕ್ಕ ಸ್ಟಿಕ್ಗಳಿಂದ ಮಾಡ್ತಕ್ಕಂಥದ್ದು. ಆಮೇಲೆ ಕಬ್ಬಿಣದ ಸರಪಳಿಗೆ ಮುಂದೆ ಕಬ್ಬಿಣ ಗುಂಡು ಕಟ್ಟಿರ್ತೀವಿ, ಅವುಗಳಿಂದ ನಾವು ಎದುರಾಳಿಯನ್ನು ಹೊಡಿತಕ್ಕಂಥದ್ದು, ನಮ್ಮ ರಕ್ಷಣೆ ಮಾಡ್ತಕ್ಕಂಥದ್ದು. ಸುಮಾರು 18 ಆಯುಧಗಳ ಅಭ್ಯಾಸ ಈ ಸೆಲೆಂಬಮ್ ಅಲ್ಲಿ ಇದೆ ಸರ್. ನಮಸ್ತೆ ಸರ್, ನನ್ನ ಹೆಸರು ಕಟ್ಟೇಸ್ವಾಮಿ ಅಂತ, ಬಳ್ಳಾರಿ ಜಿಲ್ಲಾ ಸೆಲೆಂಬಮ್ ಅಸೋಸಿಯೇಷನ್ ನ ಪ್ರಧಾನ ಕಾರ್ಯದರ್ಶಿ. ಈಗಾಗಲೇ ಕೂಡ ನಮಗೆ ಆಲ್ ಇಂಡಿಯಾ ಸೆಲೆಂಬಮ್ ಫೆಡರೇಷನ್ ಅಲ್ಲಿ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಮಾಂತೇಶ್ ಸಲಂಗಿ ಅಂತ ಯುವ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಅತ್ಯುತ್ತಮವಾಗಿ. ಈಗಾಗಲೇ ಕೂಡ ಸಾಕಷ್ಟು ಅವರ ಪ್ರತಿಭೆ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರು ಮಾಡಿದ್ದಾರೆ. ಅಂತ ಕಾರ್ಯದರ್ಶಿಯವರ ಒಂದು ಆಶ್ರಯದಲ್ಲಿ ನಾವೆಲ್ಲರೂ ಕೂಡ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಎರಡೂ ಕೂಡ ಅವಳಿ ಜಿಲ್ಲೆಗಳು ಇವತ್ತು ಈ ಒಂದು ತರಬೇತಿಯನ್ನ ನಾವು ನೀಡ್ತಾ ಇದ್ದೀವಿ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.